ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಪ್ರತಿದಿನ ಯೋಚಿಸೋ ವ್ಯಕ್ತಿ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮನ್ನು ಅವ್ರು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೇನು ಕಾರಣ ಇರಬಹುದು? ಸ್ವಲ್ಪ ಕಾರ್ಡ್ಸ್ ನೋಡೋಣ. ಮತ್ತೊಂದು ವ್ಯಾನಿಟಿ, ಕಾಂಪ್ಲಸೆನ್ಸಿ, ಇಲ್ಲೊಂದು ಗಾಸಿಪ್. ಇಲ್ಲಿ ಯಾರ್ದೋ ಮಾತು ಕೇಳಿಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇಲ್ಲಿ ಅವರೊಂದು ಸೋಷಿಯಲ್ ಪರ್ಸನ್ ಹಾಗನ್ನಿಸ್ತಾ ಇದೆ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದೆ. ಅದಕ್ಕೆ ಕಾರಣ ಯಾರೋ ಮೂರನೇ ವ್ಯಕ್ತಿ ಹಾಗೂ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಅವರು ಏನೋ ಹೇಳಿರಬಹುದು, ಬ್ರೈನ್ ವಾಶ್ ಮಾಡಿರಬಹುದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ? ಇಲ್ಲಿ ಫೇತ್, ಬಾಟಮ್ನಲ್ಲಿ ಏನಿದೆ? ರೀಬರ್ತ್. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವು ಅವ್ರನ್ನ ತುಂಬ ನಂಬ್ಕೊಂಡಿದ್ದೀರಾ. ಇಲ್ಲಿ ಮತ್ತೆ ರೀಬರ್ತ್ ಇದೆಯಾ, ಮತ್ತೆ ನಾವಿಬ್ಬರು ಕನೆಕ್ಟ್ ಆಗ್ತೀವಾ, ಇದೆಲ್ಲ ಸರಿಯಾಗುತ್ತಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಮತ್ತೆ ಪಾಸಿಟಿವ್ ಚೇಂಜ್ ಬರುತ್ತಾ? ಇಬ್ಬರ ಮಧ್ಯೆ ಇರೋ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಸರಿಯಾಗಿ ಮತ್ತು ಈ ಫ್ರೆಂಡ್ಶಿಪ್ನಲ್ಲಿ ಪಾಸಿಟಿವ್ ಚೇಂಜಸ್ ಇದೆಯಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈ ಕನೆಕ್ಷನ್ ಮೇಲೆ, ಆ ವ್ಯಕ್ತಿ ಮೇಲೆ ನಿಮಗೆ ತುಂಬ ನಂಬಿಕೆ ಇದೆ. ಶುರುವಿನಲ್ಲಿ ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿದ್ರು. ಏನೋ ಆತ್ಮತೃಪ್ತಿ ಇತ್ತು, ಸಂತೋಷ ಅನ್ನಿಸ್ತಾ ಇತ್ತು. ಆಗೆಲ್ಲ ನಿಮಗೆ ಅಂಥ ಇಂಟ್ರೆಸ್ಟ್ ಇಲ್ದಿದ್ರು ನಿಮ್ಮ ಹಿಂದೆ ಅವರೇ ಸುತ್ತಾಡ್ತಾಯಿದ್ರು, ನಿಮ್ಮನ್ನು ಇಂಪ್ರೆಸ್ ಮಾಡ್ತಾಯಿದ್ರು. ಆದರೆ ಈಗ ಏನೋ ಈಗೋ ಇದೆ, ನಿಮ್ಮನ್ನು ಹೆಚ್ಚು ಗಮನಿಸ್ತಾ ಇಲ್ಲ. ನಿಮ್ಗೇನೇನೋ ಅನುಮಾನಗಳಿದೆ. ಯಾರೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಅವ್ರು ಅಂಥವ್ರಲ್ಲ ಹಾಗೆ ನೀವು ಅನ್ಕೋತೀರಾ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಕಾರ್ಡ್ ನಂಬರ್ 3, ಇದು ಅವರೇ ಎನರ್ಜಿ ಆಗಿರುತ್ತೆ. ಮತ್ತೊಂದು ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಇದೆ. ಪ್ರತಿದಿನ ಅವ್ರ ನೆನಪಾಗುತ್ತೆ. ಒಂದು ಕಾಲದಲ್ಲಿ ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ಪು ಯಾಕೆ ಹೀಗಾಯಿತು ಅನ್ನೋ ಯೋಚನೆ ಆಗ್ತಾ ಇದೆ ನಿಮಗೆ. ಇದಕ್ಕೆ ಯಾರ್ದೋ ಕಣ್ಣು ಬಿದ್ದಿದೆ, ಯಾರೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಆ ಒಂದು ಅನುಮಾನ ನಿಮಗೆ ದಿನ ಕಾಡ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಷ್ಟೆಲ್ಲ ನಡೆದಿದ್ರೂ ನಿಮಗೆ ಮಾತ್ರ ಕಾನ್ಫಿಡೆನ್ಸ್ ಇದೆ. ಇಬ್ಬರು ಫ್ರೆಂಡ್ಶಿಪ್ನಲ್ಲೂ ಬಿರುಕು ಮೂಡಿದೆ. ಆದರೆ ನೀವು ಅವ್ರಿಗೋಸ್ಕರ ಕಾಯೋದಿದೆ. ಅವ್ರ ಕಾಲ್ಸ್ಗೆ, ಅವ್ರ ಮೆಸೇಜ್ಗೆ ನೀವು ಅಡಿಕ್ಟ್ ಆಗಿದ್ದೀರಾ. ಪ್ರತಿದಿನ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೋತೀರಾ. ಅವರೇನಾದರೂ ಮೆಸೇಜ್ ಮಾಡಿರಬಹುದು, ಅಥವಾ ನಂಗೆ ಗೊತ್ತಿಲ್ಲದ ಹಾಗೆ ಮಿಸ್ಡ್ ಕಾಲ್ ಕೊಟ್ಟಿರಬಹುದು. ಹಾಗೆ ನೀವು ಚೆಕ್ ಮಾಡ್ಕೊಳ್ಳೋದಿದೆ. ಅವ್ರು ಈ ಥರ ಚೇಂಜ್ ಆಗ್ತಾರೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಪ್ರತಿದಿನ ನೀವು ದೇವ್ರನ್ನ ಬೇಡ್ಕೊಳ್ಳೋದಿದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ. ಅವ್ರಿಗೂ ಮನಸ್ಸು ಒಡೆದಿದೆ. ಏನೋ ತಪ್ಪಾಗಿದೆ ಇಲ್ಲಿ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ನೀವು ಅವ್ರಿಗೆ ನೆನಪಾಗ್ತಾ ಇದ್ದೀರಾ. ಇಬ್ಬರ ಮಧ್ಯೆ ನಡೆದಂಥ ಮಾತುಕತೆಗಳು ಅವ್ರನ್ನ ಯಾಕೋ ತಡೀತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಪರಸ್ಪರ ನಂಬಿಕೆ ವಿಶ್ವಾಸಗಳು ಇಲ್ಲದವಾಗ ಸಂಬಂಧಗಳು ಹುಟ್ಟಿದಷ್ಟೇ ಬೇಗ ಮುಕ್ತಾಯ ಆಗುತ್ತೆ. ಹಾಗೆ ಕಮ್ಯುನಿಕೇಷನ್, ಕೇರಿಂಗ್ ಮುಖ್ಯ. ಕೆಲವು ಸರಿ ನಾವು ಸೋಲ್ಬೇಕು, ಆದರೆ ಪ್ರತಿ ಸರಿ ನಾವೇ ಸೋಲ್ಬೇಕು, ನಾವೇ ಕಾಂಟ್ಯಾಕ್ಟ್ ಮಾಡಬೇಕು. ಆ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇಲ್ಲದವಾಗ ಆ ಸಂಬಂಧ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ಯೋಚಿಸಬೇಕಾಗುತ್ತೆ. ಎಲ್ಲರ ಮನಸ್ಸೂ ಒಂದೇ ಥರ ಇರಲ್ಲ. ನೋಬಡಿ ಈಸ್ ಪರ್ಫೆಕ್ಟ್. ಈಗಿನ ಕಾಲದಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಕೆಲವರಿಗೆ ಜಾಬ್ ಪ್ರೆಷರ್, ಹಣದ ಚಿಂತೆ, ಆರೋಗ್ಯದ ಸಮಸ್ಯೆ,
ಇನ್ನೊಂದು ಕಡೆ ಮನೆ ಪರಿಸ್ಥಿತಿ, ಇವೆಲ್ಲ ಒತ್ತಡಗಳಿಂದ ಮನಸ್ಸು ಡಿಸ್ಟರ್ಬ್ ಆಗಿರುತ್ತೆ. ಒಂದು ಟೈಮಲ್ಲಿ ಯಾರೂ ಬೇಡ ಅಂತ ಅನಿಸುತ್ತೆ. ಇಲ್ಲಿ ಈ ವ್ಯಕ್ತಿಗೆ ಹಾಗೆ ಅನ್ನಿಸ್ತಾ ಇದೆ. ನೀವು ಅವರನ್ನು ತುಂಬ ನಂಬ್ಕೊಂಡಿದ್ರಿ. ಒಂದೊಂದು ಸರಿ ಅವರು ಇಗ್ನೋರ್ ಮಾಡೋದು, ನಿಮ್ಮಿಂದ ದೂರ ಇರೋದು, ಮನಸ್ಸಾದಾಗ ಮಾತಾಡ್ಸೋದು ಮಾಡಿದಾಗ ಯಾಕೆ ಹೀಗೆ ಅನಿಸುತ್ತೆ? ಅದಕ್ಕೆ ಕೆಲವು ಕಾರಣಗಳನ್ನ ಕೊಟ್ಟಿದ್ದೀನಿ. ಪ್ರೀತಿ ಅಂದರೆ ಮನಸ್ಸಾದಾಗ, ಫ್ರೀ ಆದಾಗ, ಬೇಕಾದಾಗ ಮಾತಾಡ್ಸೋದು, ಬಿಸಿ ಇದ್ದಾಗ ಬಿಟ್ಟು ಹೋಗೋದಲ್ಲ. ಬಿಸಿ ಇದ್ರೂ, ಟೈಮ್ ಇಲ್ಲದೆ ಇದ್ದರೂ ಟೈಮ್ ಮಾಡಿಕೊಂಡು ಕೇರ್ ತಗೊಳ್ಳೋದೇ ನಿಜವಾದ ಪ್ರೀತಿ ಅಲ್ವಾ? ಯಾರೋ ಏನೋ ನಿಮ್ಮ ಬಗ್ಗೆ ಹೇಳಿದ್ರು ಅಂತ ಕ್ಷಣ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡು ಬಿಡೋದು ಅಷ್ಟು ಬೇಗ? ಇದು ನಿಜವಾದ ಪ್ರೀತಿನ ಅಂತ ಅನ್ಸಲ್ವಾ ನಿಮಗೆ? ಶುರುವಿನಲ್ಲಿ ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ರಿ. ಅವ್ರಿಗೇನೋ ಒಂಥರ ಸಮಾಧಾನ ಅನಿಸ್ತಾ ಇತ್ತು. ಅಲ್ಲಿ ಹೊಸತನ ಇತ್ತು. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಕ್ಯೂರಿಯಾಸಿಟಿ ಇತ್ತು. ಆಗಾಗ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅಂತ ಇಬ್ರಿಗೂ ಅನ್ನಿಸ್ತಾ ಇತ್ತು. ಭಾವನೆಗಳೇ ಹಾಗೆ. ದಿನ ಕಳೆದ ಹಾಗೆ ಅವ್ರ ನಿರಾಸಕ್ತಿ ನೋಡಿ ನಿಮಗೆ ಬೇಜಾರಾಗಿದೆ. ಇಮೋಷ್ನಲಿ ಅಟ್ಯಾಚ್ ಆಗಿದ್ರಿ. ಕೇಳಿದಾಗ ಅದೇ ನಿರಾಸಕ್ತಿ, ಅದೇ ನಕಾರಾತ್ಮಕ ಉತ್ತರ. ನಿಮಗೂ ಮೂಡ್ ಆಫ್ ಆಗುತ್ತೆ. ಇದು ಯಾವಾಗ ಸರಿಯಾಗುತ್ತೆ ಅನ್ನೋದೇ ನಿಮ್ಮ ಪ್ರಶ್ನೆ. ಎಲ್ಲ ಸರಿಯಾಗಿದೆ ಅನ್ನೋ ಹೊತ್ತಿಗೆ ಅವರ ಈ ವರ್ತನೆ ನಿಮ್ಮನ್ನು ಹೆಲ್ಪ್ಲೆಸ್ ಮಾಡಿದೆ. ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ದೀನೇನೋ ಅನ್ನಿಸ್ತಾ ಇದೆ ನಿಮಗೆ. ಈಗ ಅವ್ರ ಭಾವನೆ ನೋಡೋಣ. ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿದ್ರು. ಆದರೆ ನಿರ್ಧಾರ ತಗೊಳ್ಳೋಕ್ಕೆ ಟೈಮ್ ಬೇಕಿತ್ತು. ಜೀವನದಲ್ಲಿ ಕೆಲವಾರು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. ಜಾಬ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಅದನ್ನೆಲ್ಲ ಮರೆಯೋಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಶುರುವಾಗಿತ್ತು. ಅಷ್ಟೊಂದು ಚೆನ್ನಾಗಿತ್ತು ಫ್ರೆಂಡ್ಶಿಪ್ನ ಮೀನಿಂಗ್ಲೆಸ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ನಿಮ್ಮ ನೆನಪಾಗುತ್ತೆ. ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ. ತನ್ನ ಪರಿಸ್ಥಿತಿ ಬಗ್ಗೆ ಬೇಜಾರಿದೆ, ಮನಸ್ಸು ಒಡೆದಿದೆ. ಒಂದು ಕಡೆ ನಿಮಗೆ ಚೀಟ್ ಮಾಡ್ತಾ ಇದ್ದೀನೇನೋ ಹಾಗನ್ಸುತ್ತೆ. ಒಂದು ಕಡೆ ಮನೆಯವ್ರ ಮಾತು ಕೇಳಬೇಕು, ಇನ್ನೊಂದು ಕಡೆ ನಿಮ್ಮನ್ನು ಸರಿಯಾಗಿ ಕೇರ್ ಮಾಡೋಕ್ಕಾಗ್ತಾ ಇಲ್ಲ. ಇವೆಲ್ಲದರಿಂದ ಮನಸ್ಸು ಬೇಜಾರಿನಲ್ಲಿದೆ. ಈಗೀಗ ಯಾಕೋ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ಸರಿ, ಆದರೆ ನಿಮ್ಮ ಜೊತೆ ಕಳೆದಂಥ ದಿನಗಳು ಆಗಾಗ ಅವ್ರಿಗೆ ನೆನಪು ಬರ್ತಾ ಇದೆ. ನಾನು ಈ ಥರ ಮಾಡ್ತಾ ಇರೋದು ಸರಿನಾ ಹಾಗನ್ಸುತ್ತೆ. ಆದರೆ ಯಾಕೋ ಈಗೋ ತಡೀತಾ ಇದೆ. ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಇದಕ್ಕೆ ಬೇರೆ ದಾರಿ ಇಲ್ವಾ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಕರ್ಕಾಟಕ, ವೃಶ್ಚಿಕ, ಮೀನರಾಶಿ, ಧನುರಾಶಿ ಬರ್ತಾ ಇದೆ. ಆಲ್ಫಬೆಟ್ ಟಿ, ವಿ, ಎಸ್ ಹಾಗೆ ಪಿ ಇದೆ. ಇವರೊಂದು ಇಮೋಷನಲ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಮಾತು ಕಡಿಮೆ, ತಾನಾಗಿ ಯಾರನ್ನೂ ಮಾತಾಡಿಸುವಂಥ ವ್ಯಕ್ತಿ ಅಲ್ಲ. ಇಬ್ಬರ ಮಧ್ಯೆ ಗ್ಯಾಪ್ ಇದೆ. ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಅದು ಹೇಗೆ ಅಂತ ಅನ್ನಿಸ್ತಾ ಇದೆ. ತಾನಾಗಿ ಮಾತಾಡೋ ಮನಸ್ಸಿಲ್ಲ. ನೀವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರಿ, ಆದರೆ ಈ ಸಾರಿ ನೀವು ಸುಮ್ಮನಾಗಿದ್ದೀರಾ ಅನ್ನೋದಿದೆ. ಅವರ ನಿರಾಸಕ್ತಿ, ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ನಿಮಗೂ ಬೇಜಾರಾಗಿದೆ. ಈ ವ್ಯಕ್ತಿ ತಾನಾಗಿ ಬರಲಿ, ಹಾಗೆ ನೀವು ಸುಮ್ಮನಾಗಿದ್ದೀರಾ. ಇಲ್ಲಿ ಮುಂದೆ ಅವ್ರ ಮನಸ್ಸು ಪರಿವರ್ತನೆ ಆಗುತ್ತಾ? ಇಲ್ಲೊಂದು ರೀಬರ್ತ್ ಇದೆಯಾ? ಒಂದು ಕಾರ್ಡ್ ಆಗಲೇ ನಿಮಗೆ ಬಂದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಮೆಸೇಜ್ಗಳು ನೋಡೋಣ. ಇದಕ್ಕೆ ಏನು ಮೆಸೇಜ್ ಬರುತ್ತೆ? ಎನರ್ಜಿ, ಮತ್ತೊಂದು ಪ್ರಾಸ್ಪೆರಿಟಿ, ಮತ್ತೊಂದು ರೀಬರ್ತ್ ಮತ್ತೆ ಬರ್ತಾ ಇದೆ ನೋಡಿ. ಅವೇರ್ನೆಸ್, ಫೈನಲ್ ಕಾರ್ಡ್ ಪಿಲ್ಗ್ರಿಮೇಜ್, ಮತ್ತೊಂದು ಅಡ್ವರ್ಸಿಟಿ. ಅವ್ರ ಲೈಫಲ್ಲಿ ಏನೋ ಚಾಲೆಂಜಸ್ ಇದೆ. ಅದನ್ನೆಲ್ಲ ಮರೆಯೋಕ್ಕೋಸ್ಕರ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರು. ಆದರೆ ಈಗ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ? ಇಲ್ಲಿ ಲೈಫ್ ಫೋರ್ಸ್ ಈಸ್ ಫ್ಲೋಯಿಂಗ್ ಅನ್ನೋದು ಬರ್ತಾ ಇದೆ. ಗ್ರ್ಯಾಜುವಲ್ ಆಗಿ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರುತ್ತೆ. ಆ ಒಂದು ಮೆಸೇಜ್ ಏಂಜಲ್ಸಿಂದ ಬರ್ತಾ ಇದೆ. ಹಾಗಿರೋದ್ರಿಂದ ಗಿವ್ ಥ್ಯಾಂಕ್ಸ್ ಫಾರ್ ದಿ ಬ್ಲೆಸ್ಸಿಂಗ್ಸ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.